ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದು ಬಂದುಬಿಟ್ಟು ರೈಟ್ ಆ್ಯಂಗಲ್ ಟ್ರಯಾಂಗಲ್, ಓಕೆನಾ. ಸೊ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದು ಕಾಂಕ್ರೀಟ್ ಸರ್ಫೇಸ್, ಇದೇನು ಕಾಣಿಸ್ತದಲ್ಲ ಸೈಜಸ್ ಕೊಟ್ಟಿದ್ದಾರೆ. ಸೊ 300/400 mm, ಓಕೆನಾ. ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ಯೂಸಲಿ ಗಾರ್ಮೆಂಟಿಂಗ್ ಕಟಿಂಗ್ ಲೆಂತ್ ಹೇಗೆ ತೆಗೆಯೋದು ಅಂತ ನಾನು ಹೇಳ್ತೀನಿ. ಸೊ ಇಲ್ಲಿ ಏನು ಕಾಣಿಸ್ತದಲ್ಲ ನಿಮಗೆ, ಇದು ಬಂದುಬಿಟ್ಟು ರಿಂಗು. ಸೊ ಓಕೆನಾ, ಸ್ಟಿರಪ್ಸ್ ಅಂತ ಹೇಳ್ತೀವಿ ನಾವು. ಇದು ಇಲ್ಲಿ ಕೊಟ್ಟಿದ್ದಾರೆ ಡೀಟೇಲ್ಸ್, T8 200 cm ಸ್ಟಿರಪ್ಸ್ ಅಂತ ಹೇಳ್ಬಿಟ್ಟು, ಅದು ವರ್ಟಿಕಲ್ ಸ್ಪೇಸಲ್ಲಿ ಬರುತ್ತೆ, ಓಕೆನಾ, ಅದು ರಿಂಗ್. ಸೊ ಇದು ಡಾಟೆಡ್ ಏನು ಕಾಣಿಸ್ತಲ್ಲ ನಿಮಗೆ, ಇದು ಒಂದು ಟೆನ್ಷನ್ ಎಟ್ 16 mm ಅಟ್ 5 ನಂಬರ್ಸ್ ರಾಡ್ ಅಂತ ಹೇಳ್ತಿದ್ದಾರೆ, ಓಕೆನಾ. ಇಲ್ಲಿ 4 + 5 ನಂಬರ್ಸ್ ಇದೆ ಅಂತ ಹೇಳ್ತೈತೆ, ಓಕೆನಾ. ಇವಾಗ ನಮಗೆ ಯೂಸಲಿ ಕವರ್ಸ್ ಗೊತ್ತು, ಓಕೆನಾ. ಕವರ್ಸ್ ಬಂದುಬಿಟ್ಟು 40 mm, ಓಕೆನಾ, 40 mm ಇದೆ. ಸೊ ಇವಾಗ ಏನು ಮಾಡ್ತೀರಾ, ನಾವು ಡಿಡಕ್ಟ್ ಮಾಡ್ತೀವಿ. ಯಾವ ಥರ ಡಿಡಕ್ಟ್ ಮಾಡ್ತೀವಿ ಕವರ್ನ, ನಿಮಗೆ ಒಂದು ಬೆಸ್ಟ್ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ, ಓಕೆ. ಇದನ್ನು ತೋರಿಸ್ತಾ ಇದ್ದೀವಿ ಇವಾಗ, ಹಿಂಗಿದೆ. ಸೊ ಇಲ್ಲಿ ಬಂದುಬಿಟ್ಟು ಕಾಣಿಸ್ತದಲ್ಲ ನಿಮಗೆ, ಇದು 400 ಇದೆ, ಇದು 300 ಇದೆ, ಓಕೆನಾ, mm, ಓಕೆ. ಸೊ ಇಲ್ಲಿ ಕವರ್ ಡಿಡಕ್ಟ್ ಮಾಡ್ತಾಯಿದ್ದೀನಿ. ಸೊ ಯಾಕಂದರೆ ಇಲ್ಲಿಂದ ಇಲ್ಲಿಗೆ ಸ್ಪೇಸ್ ಇದೆ, ಕಾಣಿಸ್ತದ, ಇಲ್ಲಿಂದ ಇಲ್ಲಿಗೆ ಸ್ಪೇಸ್ ಇದೆ. ಸೊ ಇಲ್ಲಿದೆ. ಸೊ ಕವರ್ ಬಿಟ್ಟೆ ತಾನೇ ತೊಗೋಬೇಕು ನಾವು ಯಾವಾಗಲೂ. ಸೊ ಇನ್ನೊಟ್ಟು ಅಂದರೆ ಇಲ್ಲಿಂದ ನಮಗೆ ಸ್ಟಾರ್ಟ್ ಆಗುತ್ತೆ ರೈನ್ಫೋರ್ಸ್ಮೆಂಟ್, ನಾವು ಇಲ್ಲಿಂದ ತೊಗೊತಾ ಇದೆಯಲ್ಲ, ಇದು ಇಲ್ಲಿ. ಸೊ ಇಲ್ಲಿಂದ ಕವರ್ ಬಿಟ್ಕೊಂಡು ಇಲ್ಲಿಂದ ಕವರ್ ಬಿಟ್ಕೊಂಡು ತೊಗೊಂಡಿದ್ದೀವಿ. ಇಲ್ಲೇನು ಕಾಣಿಸುತ್ತಲ್ಲ ನಮಗೆ, ಇದು ಸೆಂಟರ್ ಟು ಸೆಂಟರ್, ಓಕೆನಾ. ಈ ಸೆಂಟರ್ ಟು ಸೆಂಟರನ್ನು ತೊಗೊಳ್ಳಿ, ಇಲ್ಲ ಕಾರ್ನರನ್ನು ತೊಗೊಳ್ಳಿ. ಕಾರ್ನರಿಂದ ತೊಗೊಂಡ್ರೆ ಇದಕ್ಕೊಂದು ನೇಮಿಂಗ್ ಕೊಡಿ, ಓಕೆ. ಇದು ಎ ಅಂತ ಕೊಡಿ, ಇಲ್ಲಿ ಕಾರ್ನರ್ ಟು ಕಾರ್ನರ್. ಸೊ ಇಲ್ಲಿ ಬಿ ಅಂತ ಕೊಡಿ, ಓಕೆ. ಇದು ಬಿ. ಏನಕ್ಕೆ ಎ ಬಿ ಅಂತ ಕೊಟ್ಟೆ ಅಂದರೆ, ಇಲ್ಲಿ 300 mm ಈ ಕಡೆ ಕವರ್ ಮೈನಸ್ ಆಗುತ್ತೆ. ಸೊ ಇಲ್ಲಿ ಕವರ್ ಬಂದ್ಬಿಟ್ಟು 300ಅಲ್ಲಿ 40 mm ಹೋದರೆ, ಸೊ ಇದು ಬಂದ್ಬಿಟ್ಟು ನಿಮಗೆ 40 80 ಅಂದರೆ 220 mm ಉಳಿತದೆ, ಓಕೆ. ಇದು ಎ, ಓಕೆ. ಇದು ಬಿ ಬಂದ್ಬಿಟ್ಟು 440 ಅಂದರೆ 320 ಇರುತ್ತೆ, ಓಕೆನಾ. 320 mm ಕಾಣಿಸುತ್ತಲ್ವ. ಸೊ ಆಫ್ಟರ್ ಕವರ್ ಡಿಡಕ್ಷನ್ ಮಾಡಿದ್ಮೇಲೆ, ಸೊ ಇದು ನಿಮಗೆ ಈ ಫಾರ್ಮುಲಾ ನಿಮಗೆ ಗೊತ್ತು ಈಸಿ, ರೈಟ್ ಆ್ಯಂಗಲ್ ಫಾರ್ಮುಲಾ ಏನು ಅಂತೇಳ್ಬಿಟ್ಟು ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಕೂಡ ತೋರಿಸಿದ್ದೆ ನಿಮಗೆ. ಸೊ ಈಸಿ ಕಟಿಂಗ್ ಲೆಂತ್ ಇದು ಮಾಡೋದು. ಸೊ ಇಲ್ಲಿ ಬಂದ್ಬಿಟ್ಟು ಎ, ಸೊ ಎ ಪ್ಲಸ್ ಬಿ. ಬಟ್ ನಿಮಗೆ ಸಿ ಬೇಕಲ್ವಾ, ಸಿ ಕ್ವಶನ್ ಮಾರ್ಕ್ ಆಗಿದೆ ನಿಮಗೆ. ಇವಾಗ ನೀವು ಫೈಂಡ್ ಔಟ್ ಮಾಡ್ತಾ ಇರೋದು ಈ ಹೈಟ್ ಸಿಕ್ಕಿದೆ, ಈ ಬೇಸ್ ಇದೆ. ಸೊ ಬಟ್ ಇದ್ರದ್ದು ಬೇಸ್ ನನಗೆ ಗೊತ್ತಿಲ್ವಲ್ಲ. ಸೇಮ್ ಆ್ಯಸ್ ಯೂಸಲ್ ನಿಮಗೆ ಇವಾಗ ಇದು ಬರುತ್ತೆ, ಸೇಮ್ ಥರ ಕಂಡೀಷನ್ ಅಪ್ಲೈ ಆಗುತ್ತೆ ನಿಮಗೆ. ಸೊ ಇಲ್ಲಿ ಸಿ ಬೇಕು ನಿಮಗೆ, ಓಕೆನಾ, ಕಟ್ಟಿಂಗ್ ಲೆಂತ್ ಬೇಕಂದರೆ. ಸೊ ಯೂಸಲಿ ಈ ಥರ ಫಾರ್ಮುಲಾ ಇರೋದು. ಸೊ ಇದನ್ನು ಯಾವ ಥರ ಮಾಡ್ತೀರಾ, ಸಿ ಈಕ್ವಲ್ ಟು ಫಾರ್ಮುಲಾ ಬರುತ್ತೆ ನಿಮಗೆ, √A² ಪ್ಲಸ್ ಇದು B², ಓಕೆ. ಸೊ ಇಲ್ಲಿ ಸಿ ಈಕ್ವಲ್ ಟು √A² ಅಂದರೆ ಎಷ್ಟು, 220² ಪ್ಲಸ್ B² ಅಂದರೆ ಎಷ್ಟು, 320², ಓಕೆನಾ. ಇಲ್ಲಿ ಕಾಣಿಸುತ್ತಲ್ವ, ನೀವು ಇದನ್ನು ಸ್ಕ್ವೇರ್ ರೂಟ್ ಮಾಡಿದಾಗ ಎಷ್ಟು ಬರುತ್ತೆ ಅಂತ ನೀವು ಹೇಳಿ ನನಗೆ ವ್ಯಾಲ್ಯೂಸ್, ಓಕೆನಾ. ಅನಿಸುತ್ತಲ್ಲ, ಇಲ್ಲಿ ಕ್ಯಾಲ್ಸಿಯಲ್ಲಿ ನಾನು ಇದು ಮಾಡಿದ್ದೀನಿ, ಓಕೆ. ಎಷ್ಟು ಬಂದಿದೆ, 388 ಕವರಲ್ಲಿ ನೋಡ್ಕೋಬೋದು ನೀವು, 388.32 mm ಬಂತು. ಸೊ ನಮಗೆ ಇದು ಸಿಕ್ತು, ಓಕೆನಾ. ಇಲ್ಲಿ ಬಂದುಬಿಟ್ಟು ಇದು ಸಿ ಈಕ್ವಲ್ ಟು ನಮಗೆ ಎಷ್ಟು ಸಿಕ್ಕಿದೆ, 388.32 mm, ಓಕೆ. ಸೊ ಈಗ ಆ್ಯಸ್ ಯೂಸಲ್ ಸೇಮ್ ಇಲ್ಲಿ ಫಾರ್ಮುಲಾ ಇದೆ, A + B + C ಈಕ್ವಲ್ ಟು, ಓಕೆ. ಎ ಅಂದರೆ ನಿಮಗೆ ಗೊತ್ತು 220 mm, ಓಕೆ. ಪ್ಲಸ್ ಕನ್ಫ್ಯೂಸ್ ಆಗಬೇಡಿ, ನಿಮಗೆ ಹೇಳ್ತಾ ಇರೋದು, ಓಕೆ. ಅಲ್ಲೇನು ಕನ್ಫ್ಯೂಸ್ ಮಾಡ್ಕೋಕ್ಕೆ ಹೋಗಬೇಡಿ. ಇಲ್ಲೇನದೆ ಅಲ್ಲಿ ನೇಮಿಂಗ್ ಕೊಟ್ಟಿದ್ದೀನಿ ನಿಮಗೆ, ಬಿ ಅಂದರೆ ಹೈಟು, ಆಫ್ಟರ್ ಕವರಿಂಗ್ ಡಿಡಕ್ಷನ್ ಪ್ಲಸ್ ಸಿ ನಿಮಗೆ ಸಿಕ್ಕಿದೆ, ಓಕೆ, ಎಷ್ಟಿದೆ ಅಂತ, ಓಕೆನಾ. ನಾವು 388.32 ಟ್ರಿಗ್ನೋಮೆಟ್ರಿಕ್ ಗೊತ್ತಿದ್ದರೆ ಮಾತ್ರ ಇದು ಈಸಿ ಆಗುತ್ತೆ.
ಸೊ ಹ್ಯಾಡ್ ಮಾಡಿ ಬೋತ್. ಸೊ ನಿಮಗೆ ಎಷ್ಟು ಬರುತ್ತೆ ಅಂತ ನೋಡಿ, ಓಕೆನಾ. 220 ಪ್ಲಸ್ 320 ಪ್ಲಸ್ 388.32, ಓಕೆ, 928.32 mm. ಇಲ್ಲಿ ಪ್ಲಸ್ ನಾನು ನಿಮ್ಗೆ ಆವಾಗಲೇ ಹೇಳಿದೆ, ಇದು ಹುಕ್ ಆ್ಯಡ್ ಆಗುತ್ತೆ ಅಂತೇಳ್ಬಿಟ್ಟು, ಓಕೆ. ಹುಕ್ಕು ಬಂದ್ಬಿಟ್ಟು 10 × D ಅಂತ ಇರುತ್ತೆ, 10 ಟೈಮ್ಸ್ ಆಫ್ ಡಯಾ, ಓಕೆ. ಸೊ ಅಲ್ಲಿ 10 × D ಅಂದರೆ ಇಲ್ಲಿ ನೋಡ್ಕೊಳ್ಳಿ, ನಾನು ಎಷ್ಟು ಹೇಳ್ತೀನಿ, 10 × ಡಯಾ ಅಂದರೆ 8 mm ಇದೆ, 10 × 8, ಓಕೆ. 10 8 80 80 ಅಂತ ಬರುತ್ತೆ, 10 × 8 80 mm ಬಂತು, ಓಕೆನಾ. ಸೊ ಬೋತ್ ಸೈಡ್ ಇಲ್ಲಿ ಎಷ್ಟಿದೆ, ಒಂದು ಪೇಸ್ ಇದೆ, ಇದು 2 ಪೇಸ್ ಇದೆ. ಸೊ ನಿಮಗೆ 160 mm ಬರುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ಇದು ಹುಕ್ಕು ಪ್ಲಸ್ ಹುಕ್ ಅಂತಲೇ ತೊಗೊಳ್ಳಿ, ಇಲ್ಲಿ ಹುಕ್, ಓಕೆನಾ. ಹುಕ್ ನಮಗೆ 4 ಸೈಡ್ ಬರುತ್ತೆ, 2 ಸೈಡು 160 mm, ಓಕೆ. 160 mm ವಿತೌಟ್ ಡಿಡಕ್ಷನ್ ಇದು, ಓಕೆನಾ. ಟೋಟಲ್ ನೋಡ್ಕೊಳ್ಳಿ ಇವಾಗ. ಸೊ 928 ಪ್ಲಸ್ 160 mm ವಿತೌಟ್ ಡಿಡಕ್ಷನ್ನು 1088.32 mm, ಓಕೆ. ನಿಮಗೆ ಇಲ್ಲಿ ಕವರ್ ಬರುತ್ತೆ. ಕವರ್ ಇಲ್ಲಿ ಎಷ್ಟಿದೆ, 1 2 3. ಸೊ ಓಕೆನಾ. ಇದು 90 ಡಿಗ್ರಿ ಇದೆ, ಕಾಣಿಸುತ್ತಾ, ಇದು 90 ಡಿಗ್ರಿ. ಇಲ್ಲಿ 90 ಡಿಗ್ರಿ ಅಂದರೆ 2D ಬೆಂಡ್ ಡಿಡಕ್ಷನ್, ಓಕೆ. ಇದು 45 ಡಿಗ್ರಿ ಇದೆ, 1D, ಓಕೆ. ಇದು ಬಂದುಬಿಟ್ಟು 135 ಇದೆ ಅಂದರೆ ನಿಮಗೆ 3D, ಗೊತ್ತಾಯ್ತಲ್ವಾ. ಸೊ ಸೇಮ್. ಸೊ ಶೇಪ್ಸ್ ಮೇಲೆ ನೋಡ್ಕೊಳ್ಳಿ, ಇಲ್ಲಿ ಎಷ್ಟಾಗುತ್ತೆ, ಇದು 90 ಡಿಗ್ರಿ ಅಂದರೆ 2 ಪ್ಲಸ್ ಇದು ಬಂದುಬಿಟ್ಟು 1D. ಸೊ 2 + 3 3D ಆಯಿತು. ಇಲ್ಲಿ 3 6, ಓಕೆ. ಸೊ ಈ ಬೆಂಡ್ ಡಿಡಕ್ಷನ್ ಹೆಂಗೆ ಬರುತ್ತೆ ಅಂತ ನಿಮ್ಗೆ ಗೊತ್ತಲ್ಲ. ಇಲ್ಲಿ ಬಂದುಬಿಟ್ಟು 9D, ಸಾರಿ 90 ಡಿಗ್ರಿ, 90 ಡಿಗ್ರಿಗೆ 2D ಬರುತ್ತೆ. ಇಲ್ಲಿ 135 ಡಿಗ್ರಿಗೆ 3D ಬರುತ್ತೆ, ಓಕೆ. ಇದು 45 ಡಿಗ್ರಿಗೆ ನಿಮಗೆ 1D ಬರುತ್ತೆ. ಸೊ ನಾನು ಡಿ ಮಾತ್ರ ಎಣಿಸ್ತಾ ಇರೋದು. ಸೊ ಹಿಂಗೆ ಬಂದಿದ್ದಲ್ಲ, ಅದು 135 ಡಿಗ್ರಿ, ಹಿಂಗೆ ಬಂದಿದೆ 135 ಡಿಗ್ರಿ, ಓಕೆನಾ. ಇಲ್ಲಿ 3 ಅದು 3 + 3 ಪ್ಲಸ್ ಇದು 1D, 1 ಪ್ಲಸ್ ಇದು 2D. ಟೋಟಲ್ ಎಷ್ಟಾಯಿತು, 6 7 8 9. ಸೊ 9D ಆಯಿತು. ಸೊ 9 ಟೈಮ್ಸ್ ಆಫ್ ಡಯಾ, ಓಕೆ. ಇಲ್ಲಿ 9 ಟೈಮ್ಸ್ ಆಫ್ ಡಯಾ ಆಗುತ್ತೆ, ಯಾಕಂದರೆ ಅಲ್ಲಿ ಬೆಂಡ್ ಡಿಡಕ್ಷನ್ ಮಾಡಬೇಕಂದ್ರೆ 9 ಟೈಮ್ಸ್ ಆಫ್ ಡಯಾ ಅಂದರೆ ನಿಮಗೆ ಗೊತ್ತು, 9 × 8. 8 ಅಂದರೆ ಸ್ಟಿರಪ್ಸು, ಓಕೆನಾ. ಸ್ಟಿರಪ್ಸ್ 9D ಅಂದರೆ ಇಲ್ಲಿ ಕಾಣಿಸುತ್ತಲ್ಲ, ಆ ಸ್ಟಿರಪ್ಸ್ಗೆ ನಾನು ಕೊಟ್ಟಿರೋದು. ಸೊ 9 8 ಎಷ್ಟು ಬರುತ್ತೆ, 9, ಓಕೆ. 9 × 8 ಅಂದರೆ 72 mm ಡಿಡಕ್ಟ್ ಆಗುತ್ತೆ, ಓಕೆನಾ. ಈ 72 mm ಬಂದುಬಿಟ್ಟು ನಿಮಗೆ ಎಲ್ಲಿ ಡಿಡಕ್ಟ್ ಆಗುತ್ತಂದರೆ, ಸೊ ಟೋಟಲ್ ಅಲ್ಲಿ ಕಾಣಿಸುತ್ತಲ್ಲ ಇದರಲ್ಲಿ. ಸೊ 1000 ಮೈನಸ್ 72 mm, ಓಕೆ. 72 mm ಆಯಿತು, ಕಾಣಿಸುತ್ತಲ್ವ. ಸೊ ಇದರಲ್ಲಿ ನೀವು ಮೈನಸ್ ಮಾಡ್ಕೊಳ್ಳಿ. ಏನರಲ್ಲಿ ಮೈನಸ್ ಮಾಡ್ತೀರಾ, ಸೊ ತೋರಿಸ್ತೀನಿ ನಾನು. 1088.32 ಮೈನಸ್ 72, ಓಕೆ. ಸೊ ನಿಮಗೆ ಎಷ್ಟು ಬಂತು, 1016.32 mm ಬಂತು. ಸೊ ಅದನ್ನು ಡಿವೈಡೆಡ್ ಬೈ 1000 ಮಾಡಿ, 1000 ಮಾಡಿದಾಗ ನಿಮಗೆ ಮೀಟ್ರಲ್ಲಿ ಸಿಗುತ್ತೆ, ಓಕೆನಾ. ಕಟ್ಟಿಂಗ್ ಲೆಂತ್ ನಿಮ್ಗೆ ಮೀಟ್ರಲ್ಲೇ ಬೇಕು ಯಾವಾಗಲೂ. ಸೊ 1.016 ಮೀಟರ್ ಆ್ಯಕ್ಚುಯಲ್ ಕಟ್ಟಿಂಗ್ ಲೆಂತ್, ಓಕೆನಾ. ಆ್ಯಕ್ಚುಯಲ್ ಕಟ್ಟಿಂಗ್ ಲೆಂತ್. ಸೊ CL ಅಂದರೆ ಕಟ್ಟಿಂಗ್ ಲೆಂತು. ನಿಮ್ಗೆ ಇನ್ನೊಂದು ಸಾರಿ ಗೊತ್ತಾಯ್ತಾ, ನಾವು ಏನು ರೈಟ್ ಆ್ಯಂಗಲ್ ನೋಡ್ತಾ ಇದ್ದೀವಲ್ಲ, ಇದು ಈಸಿ ಕಾಂಕ್ರೀಟಿಗೆ ಕೂಡ ಇದೇ ಫಾರ್ಮುಲಾ ಬರುತ್ತೆ, ಓಕೆನಾ. ಹೋಲ್ ಸ್ಕ್ವೇರ್ A² + B², ಓಕೆ. ಇದು ಸೇಮ್ ಫಾರ್ಮುಲಾ ಯೂಸ್ ಆಗುತ್ತೆ ನಿಮಗೆ. ಇಲ್ಲೇನು ಕಾಣಿಸ್ತೈತೆ ಅಂದರೆ, ಇಲ್ಲಿ ಹೈಟ್ ಕೊಟ್ಟಿದ್ದಾರೆ, ಇಲ್ಲಿ 300 ಬೇಸ್ ಕೊಟ್ಟಿದ್ದಾರೆ. ಸೊ ನಾವು ಬೇಸ್ ಕೊಟ್ಟಿದ ಮೇಲೆ ಆಪೋಸಿಟ್. ಸೊ ನಿಮಗೆ ಪೈಥಾಗರಸ್ ಥಿಯರಮ್ ಗೊತ್ತಿರುತ್ತೆ ನಿಮಗೆ, ಅದು ಗೊತ್ತಿದ್ರೆ ಅದಕ್ಕೆ ನಿಮಗೆ ಟ್ರಿಗ್ನಾಮೆಟ್ರಿಗೆ ಅದಕ್ಕೆ ಗೊತ್ತಿರೋದೆ ಅಂತ ಕೇಳ್ತದೆ. ಏನು ಬಿ ಬೇಸ್ ಏನಿದೆ ಅಲ್ಲ, ಯಾವಾಗಲೂ
ಇದು ಕವರ್ ಡಿಡಕ್ಟ್ ಆಗಿಬಿಟ್ಟೆ ಬಂದಿರುತ್ತೆ. ಈ ಕಟ್ಟಿಂಗ್ ಲೆಂತ್ ತೆಗೆಯೋದೇ ಒಂದು ಇದು. ಸೊ ನಮಗೆ ಆಲ್ರೆಡಿ ಇಲ್ಲಿದೆ. ಸೊ ಆಪೋಸಿಟ್ ನಮ್ಗೆ ಗೊತ್ತಿಲ್ಲ. ಸೊ ಆಪೋಸಿಟ್ ಗೊತ್ತಿಲ್ಲ ಅಂದಮೇಲೆ ಕವರ್ ಡಿಡಕ್ಷನ್ ಮಾಡ್ಕೊಂಡು ನಾವು ಇದು ಮಾಡ್ಕೊತೀವಿ, a² + b². ಇದು ಫಾರ್ಮುಲಾ. ಸೊ ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ ನಿಮಗಿದೆ. ಇವತ್ತಿಂದಾಗಿತ್ತು ನಿಮಗೆ ರೈಟ್ ಆ್ಯಂಗಲ್. ಸೊ ನಿಮಗೆ ಡೌಟ್ ಬರೋದು ಎಲ್ಲಿಂದ, ಈ ನೇಮಿಂಗ್ ಏನು ಕೊಟ್ಟಿದ್ದೇನಲ್ಲ ಬಿ ಅನ್ನೋದು, ಅದು ಏನು, ಎ ಅಂದರೆ ಏನು ಅಂತ ನಿಮಗೆ ಬರುತ್ತೆ. ಯಾಕಂದರೆ ನಾನು BBS ಇಲ್ಲಿಂದ ಇದೆಲ್ಲ ಕಾಂಕ್ರೀಟ್ ಸರ್ಫೇಸ್ ನಿಮಗೆ. ಓಕೆ, ಈ ಕಾಂಕ್ರೀಟ್ ಸರ್ಫೇಸಿಂದ ಇಷ್ಟೇ ಬರುತ್ತೆ ನಿಮ್ಗೆ. ಅದಕ್ಕೋಸ್ಕರ ನಾನು ಹೇಳ್ತಾಯಿದ್ದೀನಿ, ಇಲ್ಲಿಂದ ಇನ್ನರ್ ಟು ಇನ್ನರ್ ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ. ಯಾವಾಗಲೂ ಇದನ್ನು ಮಾತ್ರ ಕನ್ಸಿಡರ್ ಮಾಡಬೇಕು, ರೈಟ್ ಆ್ಯಂಗಲ್. ಸೊ ಇವತ್ತಿಂದಾಗಿತ್ತು ರೈಟ್ ಆ್ಯಂಗಲ್ ಟ್ರಯಾಂಗಲ್. ಇನ್ನೇನಾದರೂ ಹೆಚ್ಚಿನ ಡೌಟ್ ಇದ್ದರೆ ಸೊ ಕಮೆಂಟ್ ಬಾಕ್ಸಲ್ಲಿ ನೀವು ಟೆಕ್ಸ್ಟ್ ಮಾಡಿ, ನಾವು ಅದನ್ನ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್.